ರಾಮ ಮಂದಿರ ನಿರ್ಮಾಣ ಸಂಪೂರ್ಣವಾಗಿಲ್ಲ. ಮಂದಿರ ಕಾಮಗಾರಿ ಪೂರ್ಣಗೊಳ್ಳೋದು ಯಾವಾಗ? ವಿಪಕ್ಷಗಳು ಮಾಡ್ತಿರೋ ಆರೋಪ ಏನು? ಸ್ನೇಹಿತರೆ, ಇದೀಗ ರಾಮ ಮಂದಿರ ವಿಚಾರ ಏನಿದೆ ಇದೀಗ ಎಲ್ಲೆಡೆ ಸದ್ದು ಮಾಡ್ತಿದೆ. ಅದರಲ್ಲಿಯೂ ಕೂಡ ಇದೀಗ ಅದಕ್ಕೆ ಒಂದು ರೀತಿಯ ರಾಜಕೀಯ ರೂಪ ಪಡೆದುಕೊಂಡಿದೆ ಅಂದರೂ ತಪ್ಪಾಗಲಾರದು. ಇಂತಹ ಸಮಯದಲ್ಲಿ ಬಿಜೆಪಿ ಇದೀಗ ಇದನ್ನು ಬಹುದೊಡ್ಡ ರಾಜಕೀಯ ಅಸ್ತ್ರವಾಗಿ ಬಳಸಿಕೊಳ್ಳುವ ಪ್ರಯತ್ನಕ್ಕೆ ಕೈ ಹಾಕಿದೆ. ಇನ್ನು ಕಾಂಗ್ರೆಸ್ ಒಂದು ರೀತಿ ಗೊಂದಲದ ಗೂಡಾಗಿ ನಿಂತಿದೆ. ಇಂತಹ ಸಮಯದಲ್ಲಿ ಇದೀಗ ವಿರೋಧ ಪಕ್ಷಗಳಿಗೆ ಬಹುದೊಡ್ಡ ಅಸ್ತ್ರವೊಂದು ಸಿಕ್ಕಿದೆ. ಹಾಗಾದರೆ ಏನದು ಅಸ್ತ್ರ? ನಿಜಕ್ಕೂ ರಾಮ ಮಂದಿರ ಸಂಪೂರ್ಣ ಆಗಿಲ್ವಾ? ಅದೇನದು? ಅದೆಲ್ಲದರ ಡೀಟೇಲ್ಸನ್ನು ಈ ವಿಡಿಯೋದಲ್ಲಿ ನಿಮ್ಮ ಮುಂದೆ ಇಡುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಸ್ನೇಹಿತರೆ, ರಾಮ ಮಂದಿರ ನಿರ್ಮಾಣ ಎನ್ನುವಂಥದ್ದು ಪ್ರತಿ ಭಾರತೀಯನ ಕನಸು. ಅದಕ್ಕಿಂತ ಹೆಚ್ಚಿನದಾಗಿ ಬಿಜೆಪಿಯ ಕನಸು ಎಂದರೂ ತಪ್ಪಾಗಲಾರದು. ಯಾಕಂದರೆ ಬಿಜೆಪಿಯ ಲೋಕಸಭೆಯ ಬಹುದೊಡ್ಡ ಅಸ್ತ್ರವಾಗಿ ರಾಮ ಮಂದಿರವನ್ನು ಬಳಸಿಕೊಳ್ಳಲಾಗ್ತಿದೆ. ಅದೇ ಕಾರಣಕ್ಕೆ ರಾಮ ಮಂದಿರದ ಉದ್ಘಾಟನೆಯನ್ನ ಅದ್ದೂರಿಯಾಗಿ ಮಾಡಲಾಗ್ತಿದೆ. ರಾಮ ಮಂದಿರದ ಉದ್ಘಾಟನೆಯು ಭಾರತದ ಅತಿ ದೊಡ್ಡ ಸಮಾರಂಭವಾಗಿ ಮಾಡುವ ಪ್ರಯತ್ನಗಳನ್ನು ನಡೆಸಲಾಗ್ತಿದೆ. ಅದರಲ್ಲಿಯೂ ಪ್ರಮುಖರೆಲ್ಲರಿಗೂ ಆಹ್ವಾನ ನೀಡಲಾಗಿದೆ. ಇದನ್ನ ಬಿಜೆಪಿ ತನ್ನ ಲೋಕಸಭೆಯ ಪ್ರಚಾರದ ಮೊದಲ ವೇದಿಕೆಯಂತೆ ಮಾಡಿಕೊಡ್ತಿದೆ ಅಂದರೂ ತಪ್ಪಿಲ್ಲ. ಯಾಕಂದರೆ ಅಂತಹ ವಿಚಾರಗಳನ್ನು ನಾವು ಹೇಳ್ತಿಲ್ಲ, ಮಾಹಿತಿಗಳೇ ಹೇಳ್ತಿವೆ. ಯಾಕಂದರೆ ರಾಮ ಮಂದಿರ ಪೂರ್ಣಗೊಳ್ಳುವುದು 2025ರಲ್ಲಿ, ಆದರೆ 2024ರಲ್ಲಿಯೇ ಉದ್ಘಾಟನೆ ಮಾಡುತ್ತಿರುವುದು ಇದಕ್ಕೆ ಸಾಕ್ಷಿ. ಹೌದು, ದಶಕಗಳ ಕಾನೂನು ಹೋರಾಟದ ಮೂಲಕ 71 ಎಕರೆಯ ವಿಸ್ತೀರ್ಣದಲ್ಲಿ ರಾಮ ಮಂದಿರವನ್ನು ನಿರ್ಮಿಸಲಾಗ್ತಿದೆ. ರಾಮ ಮಂದಿರದ ಸಂಕೀರ್ಣದ ಎಲ್ಲ ಕಾಮಗಾರಿಗಳು ಪೂರ್ಣಗೊಳಿಸಲು 2025ರವರೆಗಿನ ಕಾಲಮಿತಿಯನ್ನು ತೆಗೆದುಕೊಳ್ಳಲಾಗಿದೆ. ಈಗ ಮೊದಲ ಹಂತದ ಕಾಮಗಾರಿಯಷ್ಟೇ ಪೂರ್ಣಗೊಳ್ಳಬೇಕಿದೆ. ಮೊದಲ ಹಂತದಲ್ಲಿ ನೆಲ ಮಹಡಿ, ದೇವಾಲಯ, ಗರ್ಭಗುಡಿ ಎಲ್ಲವೂ ಸಿದ್ಧವಾಗಲಿದೆ. ಇದೇ ಜನವರಿ 28ರಂದು ಪ್ರಧಾನಿ ನರೇಂದ್ರ ಮೋದಿಯವರು ಕಾಮಗಾರಿ ಪೂರ್ಣಗೊಂಡಿರುವಷ್ಟು ಮಂದಿರವನ್ನು ಲೋಕಾರ್ಪಣೆ ಮಾಡಲಿದ್ದಾರೆ. ಅಲ್ಲದೆ ರಾಮ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆಯೂ ಕೂಡ ನಡೆಯಲಿದೆ. ಆನಂತರ ಮೇಲಿನ ಮಹಡಿಗಳು ನಿರ್ಮಾಣವಾಗುತ್ತೆ ಅನ್ನುವಂಥದ್ದು ಈಗಿರುವ ಮಾಹಿತಿಯಾಗಿದೆ. ಇನ್ನು ಸ್ನೇಹಿತರೆ, ನಿಮ್ಮೆಲ್ಲರಿಗೂ ತಿಳಿದಿರುವಂತೆ ಸುಪ್ರೀಂ ಕೋರ್ಟ್ನ ಆದೇಶದಂತೆ ರಚಿಸಲಾಗಿರುವಂತಹ ರಾಮ ಜನ್ಮ ಭೂಮಿ ತೀರ್ಥ ಕ್ಷೇತ್ರ ಟ್ರಸ್ಟ್ ರಾಮ ಮಂದಿರ ನಿರ್ಮಾಣದ ಹೊಣೆಯನ್ನು ಹೊತ್ತಿದೆ. ಟ್ರಸ್ಟ್ನ ಪದಾಧಿಕಾರಿಗಳು ವಿವಿಧ ಸುದ್ದಿ ಮಾಧ್ಯಮಗಳಿಗೆ ನೀಡಿರುವ ಮಾಹಿತಿಯ ಪ್ರಕಾರ ಇದರ ನಿರ್ಮಾಣಕ್ಕೆ ಅಂದರೆ ರಾಮ ಮಂದಿರ ನಿರ್ಮಾಣಕ್ಕೆ 1500 ಕೋಟಿಗೂ ಹೆಚ್ಚು ಹಣ ವೆಚ್ಚವಾಗಲಿದೆಯಂತೆ. ದೇವಾಲಯದ ಸಂಕೀರ್ಣದಲ್ಲಿರುವಂತಹ ಬೇರೆ ಬೇರೆ ದೇವಾಲಯಗಳು, ವಸ್ತು ಸಂಗ್ರಹಾಲಯಗಳು, ಭಕ್ತಾದಿಗಳ ವಸತಿ ಗೃಹ, ಶೌಚಾಲಯ, ವಾಹನ ನಿಲುಗಡೆ ಪ್ರದೇಶ, ಹೀಗೆ ಇನ್ನೂ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳೇನಿವೆ ಅವುಗಳೆಲ್ಲವುದನ್ನು ಈ ದುಡ್ಡಿನಲ್ಲಿ ನಿರ್ಮಾಣ ಮಾಡಬೇಕಿದೆ. ಆದರೆ ಅದರ ಬಗ್ಗೆ ಕಂಪ್ಲೀಟ್ ಆದ ಮಾಹಿತಿಯನ್ನು ನೀಡಿಲ್ಲ. ಜಸ್ಟ್ ಒಂದು 1500 ಕೋಟಿ ಆಗಬಹುದು ಎನ್ನುವಂತಹ ಮಾಹಿತಿಯನ್ನು ನೀಡಿದೆ. ಇನ್ನು ದೇಣಿಗೆಯ ವಿಚಾರಕ್ಕೆ ಬಂದರೆ ಈಗಲೂ ಕೂಡ ಪೋರ್ಟಲ್ನಲ್ಲಿ ಇದು ದೇಣಿಗೆ ನೀಡೋದಕ್ಕೆ ಲಿಂಕ್ ಏನಿದೆ ಅದು ಅಧಿಕೃತ ಜಾಲತಾಣದಲ್ಲಿ ಈಗಲೂ ಕೂಡ ಚಾಲ್ತಿಯಲ್ಲಿದೆ. ಹೌದು ಸ್ನೇಹಿತರೆ, ಜನವರಿ 22 ಇದು ರಾಮ ಮಂದಿರವನ್ನು ಉದ್ಘಾಟನೆಗೆ ನಿಗದಿ ಮಾಡಿರುವಂತಹ ಮುಹೂರ್ತವಾಗಿದ್ದು ಈ ಕ್ಷಣಕ್ಕಾಗಿ ಇಡೀ ದೇಶವೇ ಕಾಯ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಇದೀಗ ರಾಜಕೀಯ ತಲೆದೂರಿದೆ. ಅದೇನಪ್ಪ ಅಂದರೆ ಇದನ್ನು ಒಂದು ರೀತಿಯ ರಾಜಕೀಯ ಉದ್ದೇಶಕ್ಕಾಗಿ ಬಿಜೆಪಿ ಬಳಸಿಕೊಳ್ತಿದೆ ಎನ್ನುವಂಥದ್ದು. ಇನ್ನು ಕೆಲ ರಾಜಕೀಯ ತಜ್ಞರೇನಿದ್ದಾರೆ ಅವರು ಕೂಡ ಇದನ್ನು ಹೇಳ್ತಾ ಇದ್ದಾರೆ. 2024ರ ಚುನಾವಣೆ ಏನಿದೆ ಅದರಲ್ಲಿ ರಾಮ ಮಂದಿರ ಅನ್ನುವಂಥದ್ದು ಬಹುದೊಡ್ಡ ಅಸ್ತ್ರವಾಗಲಿದೆ ಎನ್ನುವಂಥದ್ದು. ಅದೇ ಕಾರಣಕ್ಕೆ ಇದೀಗ ಬಿಜೆಪಿ ಅಂತಹ ಕೆಲಸಗಳನ್ನು ಮಾಡ್ತಿದೆ. ಅಂದರೆ ಇದೀಗ ಅಲ್ಲಿಗೆ ಅಂದರೆ ರಾಮ ಮಂದಿರ ಹಾಗೂ ರಾಮ ಭಕ್ತರ ಓಟ್ಗಳೇನಿದೆ ಅವುಗಳನ್ನು ತನ್ನ ತೆಕ್ಕೆಗೆ ತೆಗೆದುಕೊಳ್ಳುವಂತಹ ಕೆಲಸವನ್ನು ಬಿಜೆಪಿ ಮಾಡಲು ಮುಂದಾಗಿದೆ. ಇದೀಗ ಕಾಂಗ್ರೆಸ್ ಕೂಡ ಒಂದು ಬಹುದೊಡ್ಡ ಅಸ್ತ್ರ ಸಿಕ್ಕಿದೆ. ಅದೇನಪ್ಪ ಅಂದರೆ ಇನ್ನೂ ಕಾಮಗಾರಿ ಪೂರ್ಣಗೊಂಡಿಲ್ಲ ಎನ್ನುವಂತಹ ವಿಚಾರ ಇದೀಗ ವಿರೋಧ ಪಕ್ಷಗಳು ಎತ್ತಿವೆ. ಅಂದರೆ ರಾಮ ಮಂದಿರ ಪೂರ್ಣ ಆಗೋದಕ್ಕೂ ಮುಂಚೆನೇ ನೀವು ರಾಮ ಮಂದಿರವನ್ನು ಉದ್ಘಾಟನೆ ಮಾಡ್ತಿದ್ದೀರಾ ಅಂದರೆ ಏನು ಇದರ ಉದ್ದೇಶ? ಅಂದರೆ ನಿಮಗೆ ರಾಮನಿಗಿಂತ ಲೋಕಸಭಾ ಚುನಾವಣೆಯೇ ಹೆಚ್ಚಾಗಿದೆ ಎನ್ನುವಂತಹ ರಾಜಕೀಯ ಕೆಸರಾಟಗಳು ಇದೀಗ ಹೆಚ್ಚಾಗಿವೆ. ಇನ್ನೊಂದು ವಿಚಾರವನ್ನು ಕೂಡ ನೀವು ಇಲ್ಲಿ ಗಮನಿಸಬಹುದು ಸ್ನೇಹಿತರೆ. ಏನಂದರೆ ಈ ಟ್ರಸ್ಟ್ ಏನಿದೆ, ರಾಮ ಮಂದಿರದ ಟ್ರಸ್ಟ್ ಕೂಡ ಇಂತಹದ್ದೊಂದು ಗೊಂದಲಕ್ಕೆ ಕಾರಣವನ್ನು ಕೂಡ ಎಡೆ ಮಾಡಿಕೊಟ್ಟಿದೆ. ಏನಂದರೆ ಈ ಟ್ರಸ್ಟ್ ಎಲ್ಲ ರಾಜಕೀಯ ಪಕ್ಷಗಳಿಗೂ ಆಹ್ವಾನವನ್ನು ನೀಡಿಲ್ಲ. ಕೆಲವೊಂದು ಪಕ್ಷಗಳಿಗೆ ಆಹ್ವಾನ ನೀಡಿದೆ, ಕೆಲವೊಂದು ಪಕ್ಷಗಳಿಗೆ ಆಹ್ವಾನವನ್ನು ನೀಡಿಲ್ಲ. ಅದೇ ಕಾರಣಕ್ಕೆ ಇದೀಗ ಒಂದು ರೀತಿಯ ಗೊಂದಲ ಸೃಷ್ಟಿಯಾಗಿದೆ. ಅದಷ್ಟೇ ಅಲ್ಲದೆ ಶಿವಸೇನೆಗೂ ಕೂಡ ಈ ಟ್ರಸ್ಟ್ ಒಂದು ರೀತಿ ಟಕ್ಕರನ್ನು ಕೊಟ್ಟಿದೆ ಅಂತಲೇ ಹೇಳ್ಬೋದು. ಅದೇನಪ್ಪ ಟಕ್ಕರ್ ಅಂದರೆ ರಾಮನ ಮೇಲೆ ಯಾರಿಗೆ ಭಕ್ತಿ ಇದೆಯೋ ಅವರನ್ನು ನಾವು
ಆಹ್ವಾನ ಮಾಡಿದ್ದೇವೆ ಎನ್ನುವ ಮೂಲಕ ಉದ್ಧವ್ ಠಾಕ್ರೆ ಬಣ ಏನಿದೆ ಶಿವಸೇನೆಗೆ ಟಕ್ಕರನ್ನು ಈ ಟ್ರಸ್ಟ್ ಕೊಟ್ಟಿದೆ. ಒಟ್ಟಿನಲ್ಲಿ ಸ್ನೇಹಿತರೆ, ರಾಮ ಮಂದಿರದ ಸಂಕೀರ್ಣ ಅಭಿವೃದ್ಧಿಯ ನೆಪದಲ್ಲಿ ಆದರೂ ಕೂಡ ಇದೀಗ ಅಯೋಧ್ಯೆಯಲ್ಲಿ ಮೂಲಸೌಕರ್ಯ ಅಭಿವೃದ್ಧಿಗೆ ಆದ್ಯತೆ ದೊರೆತಿದೆ. ರೈಲು ನಿಲ್ದಾಣದ ಅಭಿವೃದ್ಧಿ ಆಗ್ತಿದೆ, ನೂತನ ವಿಮಾನ ನಿಲ್ದಾಣ ಕಾರ್ಯಾರಂಭ ಮಾಡಿದೆ, ಹೆದ್ದಾರಿಗಳು ಅಭಿವೃದ್ಧಿ ಹೊಂದುತ್ತಿವೆ, ರಸ್ತೆಗಳು ಮೇಲ್ದರ್ಜೆಗೆ ಏರ್ತಿವೆ. ಒಂದು ರೀತಿ ಯುದ್ಧೋಪಾದಿಯಲ್ಲಿ ಇಲ್ಲಿನ ಅಭಿವೃದ್ಧಿ ಕಾರ್ಯಗಳು ನಡೆಯುತ್ತಿವೆ. ಇನ್ನು ರಾಮ ಮಂದಿರಕ್ಕೆ ಬರುವ ಭಕ್ತಾದಿಗೆ ಊಟ, ವಸತಿಗಳು, ಮೂಲಸೌಕರ್ಯಗಳು, ಸ್ಥಳೀಯ ಸಂಸ್ಥೆಗಳು ಕಾಮಗಾರಿಗಳನ್ನು ನಡೆಸುತ್ತಿವೆ. ಖಾಸಗಿಯವರು ಕೂಡ ಹೋಟೆಲ್ ಲ್ಯಾಂಡಿಂಗ್ ವ್ಯವಸ್ಥೆಯನ್ನ ಮೇಲ್ದರ್ಜೆಗೆ ಇಳಿಸುತ್ತಿದ್ದಾರೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಈಗ ಅಂದ್ರೆ ಈ ರಾಮ ಮಂದಿರದ ನೆಪದಲ್ಲಿ ಆದರೂ ಕೂಡ ಇದೀಗ ಅಯೋಧ್ಯೆ ಒಂದು ರೀತಿ ಹೊಸ ಮೆರಗನ್ನ ಪಡೆದುಕೊಂಡಿದೆ ಅಂದ್ರೂ ತಪ್ಪಾಗಲ್ಲ. ಒಟ್ಟಿನಲ್ಲಿ ಸ್ನೇಹಿತರೆ, ಇದೀಗ ರಾಮ ಮಂದಿರ ವಿಚಾರ ಏನಿದೆ ಇದು ರಾಜಕೀಯವಾಗಿ ಹಂತವಾಗಿ ಬಳಸಿಕೊಳ್ಳಲಾಗ್ತಾ ಇದೆ. ಕೆಲವರು ಹೇಳಬಹುದು, ನೀವು ಅಂದರೆ ಈ ರಾಮ ಮಂದಿರವನ್ನು BJPಯವರೇ ಇದೀಗ ನಿರ್ಮಾಣ ಮಾಡ್ತಾ ಇದ್ದಾರೆ, ಅದರ ಲಾಭವನ್ನು ಪಡೆದುಕೊಳ್ಳಿ ಅಂತ ನೀವು ಹೇಳ್ಬಹುದು. ಕೆಲವರು ಕೂಡ ಅದೇ ಒಪಿನಿಯನ್ ಹೇಳ್ತಿದ್ದಾರೆ, ಅಂದರೆ ರಾಮ ಮಂದಿರವನ್ನು ಅವ್ರು ಕಟ್ಟಿದ್ದಾರೆ, ಅವ್ರು ಉಪಯೋಗ ಮಾಡ್ಕೊಳ್ತಿದ್ದಾರೆ, ಬಿಡಿ ಅಂತ. ಆದರೆ ಒಂದು ವಿಚಾರ ಇಲ್ಲಿ ನಾವು ನಿಮ್ಗೆ ಹೇಳ್ಬಹುದು, ರಾಜಕೀಯ ಇರಬಹುದು, ಧರ್ಮ ಇರಬಹುದು, ಜಾತಿ ಇರಬಹುದು, ಮತ್ತೊಂದಿರಬಹುದು, ಹಣ ಇರಬಹುದು, ಅದು ಬೇರೆ, ರಾಜಕೀಯವೇ ಬೇರೆ. ನಾವು ಎಲ್ಲಿಯವರೆಗೂ ಕೂಡ ರಾಜಕೀಯಕ್ಕೂ ಮತ್ತು ಈ ಧರ್ಮ, ಈ ಹಣ ಮತ್ತು ಈ ಜಾತಿ ಧರ್ಮವನ್ನು ಸೇರಿಸ್ತೀವೋ ಅಲ್ಲಿಯವರೆಗೂ ಭಾರತದ ಅಭಿವೃದ್ಧಿ ಸಾಧ್ಯವಿಲ್ಲ. ಯಾಕಂದರೆ ರಾಜಕೀಯ ಅಂದರೆ ಅದೊಂದು ದೇಶದ ಅಭಿವೃದ್ಧಿಗೆ ತಳಹದಿಯನ್ನು ಹಾಕುವಂಥದ್ದು. ನಿಮ್ಮ ಅಭಿಪ್ರಾಯ ಏನಾದರೂ ಇರಲಿ, ಬಟ್ ರಾಜಕೀಯಕ್ಕೂ ಈ ವಿಚಾರಗಳಿಗೂ ಸಂಬಂಧ ಇಲ್ಲ ಅನ್ನೋದು ನಮ್ಮ ಅಭಿಪ್ರಾಯ. ಅದೇನಾದರೂ ಆಗಲಿ ಸ್ನೇಹಿತರೆ, ಇದೀಗ ರಾಮ ಮಂದಿರ ಉದ್ಘಾಟನೆ ಆಗ್ತಿದೆ. ಆದಷ್ಟು ಅದ್ಭುತವಾಗಿ ಆ ಕಾರ್ಯಕ್ರಮ ಆಗಲಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸ್ತಿದ್ದೇವೆ. ಇಂತಹದ್ದೇ ಸುದ್ದಿಗಾಗಿ ನೋಡ್ತಾ ಇರಿ ಲೈನ್ TV ಕನ್ನಡ.